ನಾವು ಏನಕ್ಕೆ ಬೇಸತ್ತಿ ನಾವು ಎಲ್ಲ ನಮ್ಮ ಕುರುಬ ಸಮಾಜದಿಂದ ಇವತ್ತು ಪಾರ್ಟಿ ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮಾನ್ಯ ಶಾಸಕರು ಇದ್ದಾರಲ್ಲ ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅನಿಲ್ ಚಿಕ್ಕಮದವರು ನಿರ್ಲಕ್ಷ್ಯ ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಹರಿಸ್ತಿಲ್ಲ. ಮತ್ತು ನೋಡಿ ನಾವು ಹಿಂದೆ ನಮ್ಮ ಇಲ್ಲಿ ಚೆಲುವರಾಜನ ಮಗ ಒಬ್ಬ ಅಭಿಷೇಕ್ ಅನ್ನೋನು ಅಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಮೈಸೂರಿನಲ್ಲಿ ಗಾರೆ ಕೆಲಸಕ್ಕೆ ಹೋಗಿ ಕರೆಂಟ್ ಹೊಡೆದು ಸತ್ತಿದ್ರು ಕೂಡ ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ, ನಮ್ಮದೇ ಶಾಸಕರು ದೌರ್ಜನ್ಯ ಮಾಡ್ಕೊಂಡು ಮೈಸೂರು ಊರುಗಂಟು ಮಾಡ್ಕೊಂಬಂದವ್ರೆ ಪೊಲೀಸ್ನವರು. ಇದು ನೋಡ್ಕೊಂಡಿರ್ಬೇಕಲ್ಲ ನಾವು ಪಕ್ಷದಲ್ಲಿ. ಶಾಸಕರು ಬಂದು ಒಂದು ಸತ್ಯಾಗ್ರಹ ಕೂರ್ತೀವಿ ಅಂತ ಹೇಳಿದರೆ ಅವರು ಪರಿಹಾರ ಸಿಗೋದು, ನ್ಯಾಯ ಸಿಗೋದು, ಪರಿಹಾರ ಸಿಗೋದು. ಮತ್ತು ಅಭಿವೃದ್ಧಿ ಕೆಲಸ ನೋಡಿ, ನಮ್ಮ ಮಾದೇಶ್ವರ ಕೆಲವು ನೋಡಿ ಇದೆಲ್ಲ ನೋಡಿ, ಕೆರೆ ನೀರು ತುಂಬಿಸಿರೋದು ನೋಡಿ, ಯಾವ ಅಭಿವೃದ್ಧಿನೂ ಮಾಡ್ತಾಯಿಲ್ಲ. ಬೇಸತ್ತಿದ್ದೀವಿ. ಹತ್ತಿರದಲ್ಲಿ ನಿಂತ್ಕೊಂಡು ಹೇಳಿದ್ರು ಕಿವಿ ಕೇಳಿಸ್ಕೊಳ್ಳಲ್ಲ ಅವರು. ಹತ್ತಿರದಲ್ಲಿ ನಿಂತ್ಕೊಂಡು ಕೇಳಿದ್ರು ಕಿವಿ ಕೇಳಿಸ್ಕೊಳ್ಳಲ್ಲ ಅವರು. ಆ ಮಟ್ಟದಲ್ಲಿ ಇದ್ದಾರೆ ಅವರು. ಮಾಡಿದ್ದೇವೆ. ಅಲ್ಲೇ ಪೊಲೀಸ್ ದೌರ್ಜನ್ಯ ಮಾಡಿದವ್ರು ಕೂಡ ಗಮನಕ್ಕೆ ತಂದಿದ್ದೀವಿ. ಪೊಲೀಸ್ ದೌರ್ಜನ್ಯ ಮಾಡಿದವ್ರು ಗಮನಕ್ಕೆ ತಂದಿದ್ದೀವಿ. ಬಡವ್ರ ಮಕ್ಳಿಗೆ ಹಂಗಾರೆ ಗಾರೆ ಕೆಲಸ ಮಾಡೋರು ಮಕ್ಳಿಗೆ ಪ್ರೊಡಕ್ಷನ್ ಕೊಡ್ಬೇಕಾದ್ರೆ ಯಾರು ಶಾಸಕರು ತಾನೆ ಈ ಏರಿಯಾದಲ್ಲಿ ಅವ್ರ ತಂದೆ 5 ವರ್ಷ, ಇವರು ಈಗ 2.5 ವರ್ಷ ಬಂದಿದ್ದಾರೆ. ಈಗ 7.5 ವರ್ಷ ಇವ್ರದ್ದು, ಮತ್ತು ಅವ್ರ ತಂದೆಯವ್ರು 5 ವರ್ಷ. ಇಷ್ಟೆಲ್ಲ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಮಗನ ಗಮನಕ್ಕೆ ತಂದಿರೋಕ್ಕಾಗಿಲ್ಲ. ನಾವು ಹೇಳ್ತಾರೆ ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ? ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕೈ ಸಿಗ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಕೈ ಸಿಗ್ತಿಲ್ಲ. ಈಗ ಸಿದ್ದರಾಮಯ್ಯನ ಮಗನೂ ಸಿಗ್ತಾಯಿಲ್ಲ, ಸಿದ್ದರಾಮಯ್ಯನವರು ಸಿಗ್ತಾಯಿಲ್ಲ, ಸಿದ್ದರಾಮಯ್ಯನ ಮಗನೂ ನಮ್ಮ ಕೈ ಸಿಗ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಕೈ ಸಿಗ್ತಿಲ್ಲ. ಸಿದ್ದರಾಮಯ್ಯನವ್ರ ಮಗಳೂ ಸಿಗ್ತಾಯಿಲ್ಲ. ಅಲ್ಲಿ ಮನೆ ಹತ್ರ ಹೋದ್ರು ಅಲ್ಲೂ ಪೊಲೀಸರು ಸೇರ್ಸಲ್ಲ. ಹೇಳೋಕೆ ನಮ್ಗೆ ಯಾರು ಕೊಡೋಣ ಮನವಿ? ನಮ್ದು ಯಾರು ಮನವಿ ಕೊಡೋಣ ಹೇಳಿ? ಯಾರು ಸ್ಥಳೀಯ ಶಾಸಕರು ಸಿಗ್ತಾಯಿಲ್ಲ, ಯಾರು ಕೊಡೋಣ ಹೇಳಿ ಮನವಿ ನಮ್ದು? ನಾವು ಸಿದ್ದರಾಮಯ್ಯನವ್ರ ಮುಖ ನೋಡ್ಕೊಂಡು ನಮ್ಮ ಕುರುಬ ಸಮಾಜ, ನಮ್ಮ ಸಮಾಜದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಸಮಾಜದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಇಲ್ಲಿ ಯಾರು ಲೀಡರ್ ಮುಖ ನೋಡಿ ಆಗ್ತಾರಲ್ಲ, ಒಟ್ಟನ್ನ ಸಿದ್ದರಾಮಯ್ಯನ ಮುಖ ಓಟ್ ಹಾಕ್ತಿದ್ವಿ ನಾವು ಇಲ್ಲಿ. ಆದರೆ ಇವತ್ತು ಎಲ್ಲರಿಗೂ ಬೇಜಾರಾಗಿದೆ. ನಮಗೆ ಎಲ್ಲರೂ ಬೇಸತ್ತಿದ್ದಾರೆ. ಯಾಕೆ ಹೇಳಿ? ನೋಡಿ, ಆ ಹುಡುಗ ಗಾರೆ ಕೆಲಸ ಮಾಡೋರಿಗೆ ದೌರ್ಜನ್ಯ, ನಮ್ಮವನೇ ಮುಖ್ಯಮಂತ್ರಿ, ನಮ್ಮವನೇ ಶಾಸಕರು, ನಮ್ಮ ಮೇಲೆ ದೌರ್ಜನ್ಯ ಸಹಿಸ್ಕೊಂಡಿರ್ಬೋದಾ ಹೇಳಿ ನೀವೇ? ಅವ್ರಿಗೆ ಅಭಿವೃದ್ಧಿ ಮಾಡಲೇಬೇಕು, ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಟಿದ್ದೀವಿ. ಅವ್ರ ಮೇಲೆ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಟಿದ್ದೀವಿ. ಸುಮಾರು ನಮ್ಮೂರಲ್ಲಿ ಇವತ್ತು ಒಂದು ಅಂದಾಜು ಕಡಿಮೆ ಹೇಳೋಣ, ಜಾಸ್ತಿ ಹೇಳೋದು ಬೇಡಿ, ಒಂದು 50 ಜನ ಪ್ರೈಮರಿಯಾಗಿ ಸೇರ್ತಾ ಇದ್ದೀವಿ. ಪ್ರಥಮವಾಗಿ ಸೇರ್ತಾವೆ. ಕಾರ್ಯಕರ್ತರು ಸೇರ್ತಾವೆ, ಮುಖಂಡರುಗಳೆಲ್ಲ ಕಾರ್ಯಕರ್ತರು. ಕುರುಬ ಸಮಾಜ ಇದ್ದಾರೆ ಮಾತ್ರ. ಇವತ್ತು ಎಲ್ಲ ಜನ ಸೇರ್ತಾವ್ರೆ. ಪ್ರಮುಖವಾಗಿ ಕುರುಬ ಸಮಾಜ ಸೇರ್ತಾ ಇದೀವಿ.